ಗೈಸ್ ಹ್ಯಾಪಿ ನ್ಯೂ ಇಯರ್. ಚಿಯರ್ಸ್. ಇದಮ್ಮ చాలా ಖಾರ ಬೇಯಿಸುತ್ತೆ. ಎತ್ತು ಬೈ ಓಕೆ ಎತ್ತು ಎತ್ತಿದ್ರೆ ಇಳಿಸೇ ಬರೋದು. ಹಿಂಗೆ ಹಿಡ್ಕೊಂಡಿರ್ತೀನಿ. ಬಿಡಿ ಚಿಯರ್ಸ್. Once more. ಹ್ಯಾಪಿ ನ್ಯೂ ಇಯರ್. ಆ ಬ್ಯಾಟ್ಲೆಲ್ಲ ನಾನೇ ಹೊಡ್ತಿರೋದು. ಇವೆಲ್ಲ 10 ರೂಪಾಯಿ ಸ್ಟಿಂಗು ಮಾಡಿ ಅಣ್ಣ ಡಿಂಗು. ನನ್ನ ಲೈಫಲ್ಲಿ ಶಿಷ್ಯ ನೀನ್ ಫಸ್ಟ್ ಟೈಮ್ ಇಷ್ಟು ಡಿಂಗ್ ಆಗಿರೋದು ನಾನು ನೋಡ್ತಾ ಇರೋದು. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಆರ್ ಇಂಜುರಿಯಸ್ ಟು ಹೆಲ್ತ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಅಂತೂ ಇಂತೂ ಕೆಚ್ಚಾಡ್ಕೊಂಡು ಬಂದೇ ಬಿಟ್ಟೆ ಗೈಸ್. ನಾನು ನ್ಯೂ ಇಯರ್ ಬರಲ್ವೇನೋ ಅಂತ ಅಂದ್ಕೊಂಡಿದ್ದೆ ಬೆಂಗಳೂರಿಗೆ. ಸೊ ಬಂದೆ. ಟೈಮ್ ಎಷ್ಟು ಅಂತ ಹೇಳಿದ್ರೆ ಆಲ್ರೆಡಿ 10:30, ಕರೆಕ್ಟಾಗಿ 10:30 ಅಷ್ಟರಲ್ಲಿ ಬೆಂಗಳೂರಲ್ಲಿದ್ದೀನಿ. ಸೊ ನಾವು ಇವತ್ತೆಲ್ಲಿ ಪಾರ್ಟಿ ಮಾಡ್ತಾ ಇದ್ದೀವಿ, ನಮ್ಮ ಹುಡುಗರೆಲ್ಲ ಎಲ್ಲಿ ಸಿಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ನಿತಿನ್ ಬ್ರೋ ಅವ್ರ ಹೋಟ್ಲ್ ಹತ್ರ. ಸೊ ಎಲೆಕ್ಟ್ರಾನಿಕ್ ಸಿಟಿ ಬಂದು ರೀಚ್ ಆಗಿದ್ದೀನಿ ನೋಡಿ. ಫುಲ್ ಲೈಟ್ ಎಲ್ಲ ಹಾಕ್ಸ್ಬಿಟ್ಟವ್ರು. ಇಲ್ಲಿ ಹೊಸದು ಮಾವಳ್ಳಿ ಬಿರಿಯಾನಿ ಅಂತ ಬ್ರಾಂಚ್ ಬೇರೆ ಓಪನ್ ಆಗೈತೆ. ಸೊ ಎಲ್ಲರಿಗೂ ಲೇಟ್ ಆಗ್ಬಿಡ್ತೀನಿ, ಎಲ್ಲೇ ಹೋದ್ರು ನಾನು ಬರೋದು ಅಂತ ಹೇಳ್ಬಿಟ್ಟು ಎಲ್ಲ ಇಲ್ಲಿಗೆ ಬಂದಿದ್ದಾರೆ. ಡೈರೆಕ್ಟ್ ಇಲ್ಲಿಗೆ ಬಂದಿದ್ದೀವಿ. ಸೊ ಬನ್ನಿ ಮೇಲೆ ಹೋಗಿ ಎಲ್ಲರೂ ಮಾತಾಡ್ಸ್ಕೊಂಬರೋಣ. ಗೈಸ್ ನಮ್ಮ ಮ್ಯಾಡಿ ಅವ್ರು ಕುಡಿತಾ ಇಲ್ಲ, ಅದೇ ಇವತ್ತಿನ ವ್ಲಾಗು. ಇವತ್ತಿನ ವ್ಲಾಗು ನ್ಯೂ ಇಯರ್ ದಿವಸ ಅವ್ನಿಗೆ ಕುಡಿಸೋದಂತು. ಅವ್ರಿಗೆ ಹ್ಯಾಪಿ ನ್ಯೂ ಇಯರ್ ಹೇಳಿ. ತಿರುಗಿಸ್ತೀನಿ ರೀ. ಹೇಳಪ್ಪ ಗೈಸ್ ಹ್ಯಾಪಿ ನ್ಯೂ ಇಯರ್. ಚಿಯರ್ಸ್. ಏನು ಕಮೆಂಟಲ್ಲಿ ನಾನು ಅಕ್ಕನ ಫಸ್ಟ್ ಅದನ್ನ ಒಂದು ಪೆಗ್ ಹೊಡಿ ಅಂತ ಹೇಳ್ತಾರೆ. ಅವ್ರು ಅಲ್ಲಿ ಹಾಕಿರ್ತೀವಿ ಆಲ್ಕೋಹಾಲ್ ಕುಡಿಯೋದು ಹೆಲ್ತ್ಗೆ. ಅದು ಅವ್ರಿಗೆ, ನಿನಗಲ್ಲ. ಏನು ಆಕ್ಟಿಂಗ್ ಮಾಡ್ತಾರೆ ಗೊತ್ತಾ? ಕ್ಯಾಮ್ರಾ ನ್ಯಾಚುರಲ್ ಸ್ಟಾರ್. ಕುಡಿ ಮಾತ್ಕೊಂಡು ಗೊತ್ತಾಗಲ್ವ ನಿಂಗೆ? ಅಷ್ಟು ಮಾತ್ರ ಕಷಾಯ ಕುಡಿ. ನಾನು ಅದಕ್ಕೆ ನೀರು ಕುಡಿತಾ ಇದ್ದೀನಿ. ಗೊತ್ತಾಯ್ತು ಅವ್ರು ಓಟ್ಕ ಅಂತ. ಎತ್ತೈ ಗ್ಲಾಸ್ ఏంటయ్య నువ్వు తాగని లేదు. ಟೈಮ್ ಶುರು ಆಗಿದೆ ಬ್ರೋ. 1 ಗಂಟೆ ನೋಡೋಣ ಎಷ್ಟೋ ತನಕ ಕುಡಿತಾನೆ. ಬಡನ್ಸಿ ಬಿಡೋಣ. ಚಾಲೆಂಜ್ I hate challenge. Challenge doesn't hate me. But challenge loves me. ಏಯ್ ಸ್ವಾಮಿ నువ్వు ಏಯ್ ಕೊಡಮ್ಮ ಏಯ್ ಆಡು ಸ್ವಾಮಿ ಆಡು. ಇದಮ್ಮ చాలా ಖಾರ ಬೇಯಿಸುತ್ತೆ. ಹೆಂಗ್ ಕುಡಿತಾವ ನೋಡು. ಸ್ವಾಗ್ ಎಲ್ಲೋ ಇನ್ ಪವನ್ ಗೈಸ್ ಈ ವರ್ಷ ಶುರು ಮಾಡಿದ ಪೆಗ್ಗು ಮುಂದಿನ ವರ್ಷಕ್ಕೆ ಮುಗಿಸ್ತಾನೆ. 2025ರಲ್ಲಿ ಹಾಕಿದ ಪೆಗ್ಗದು. ಸರಿ ಮುಡೀರಿ ಸರ್. ಏನ್ ಸರ್ ನೀವು? ಅಣ್ಣ ನಿಂದೆ ಜಾಸ್ತಿ ಇದೆ ಅಣ್ಣ. ಇಲ್ಲ ಸರ್ ನನ್ನ ಕಡಿಮೆ ಇದೆ. ಹೇಳ ಯಾ ಜಡ್ಜ್ ಯಾರ್ದು ಕಡಿಮೆ ಇದೆ? ಕುಡಿಯೋ ಶಿಷ್ಯ. ಆಯ್ತಲ್ಲ ಕುಡ್ತೀನಲ್ಲ. ನೀನ್ ಕುಡಿಯೋ. ನನ್ ಗ್ಲಾಸ್ ಅಲ್ಲಿ ನೋಡು, ನಿನ್ ಗ್ಲಾಸ್ ಅಲ್ಲಿ ನೋಡು. ಆ ಕಡೆ ತಿರ್ಸ್ಕೋ ಕ್ಯಾಮ್ರಾ. ಇವಾಗ ನನ್ ಗ್ಲಾಸ್ ಅಲ್ಲಿ ನೋಡು, ನಿನ್ ಗ್ಲಾಸ್. ಇಬ್ರು ಕುಡಿತಾ ಇಲ್ಲ, ಇಬ್ರು ಡೌಗಳೇ. ಬ್ರೋ ಅದಕ್ಕಿಂತ ಕಮ್ಮಿ ಇತ್ತು. ಇರ್ಲೇ ಇರಲಿಲ್ಲ. ಎಣ್ಣೆನೆ ಕುಡಿತಾ ಇಲ್ಲ ನಾನು. ನನ್ನ ಗ್ಲಾಸ್ ನೀರ್ ಹಾಕ್ತಾ ಇದ್ದೆ, ಒಂದು ಬಾಟ್ಲಿಗೆ ನೀರ್ ಹಾಕ್ತಾ. ಎತ್ತು ಬೈ ಓಕೆ ಎತ್ತು ಎತ್ತಿದ್ರೆ ಇಳಿಸೇಬಾರ್ದು. ಹಿಂಗೆ ಹಿಡ್ಕೊಂಡಿರ್ತೀನಿ. ಅಲ್ಟಿಮೇಟ್ ಆಗಿ ಹೇಳ್ದ. ಈ ತರ ಇದ್ರೆ ಕಮೆಂಟ್. 2025ರಲ್ಲಿ ಶುರು ಮಾಡಿದ್ದು 10:10 11 ಗಂಟೆ ಸಮಯದಲ್ಲಿ 2026 ಆಗೋಯ್ತು. ಇನ್ನು ಎಷ್ಟಾಗಿದೆ ತೋರಿಸ್ತೀನಿ. ತೋರ್ಸೋ ನೀನೇ. ತೋರ್ಸು ನಿಮ್ಮ ಮಮ್ಮಿಗೆ ಹೇಳು, ಆಂಟಿ ಒಂದ್ ಪೆಗ್ಗುನು ಖಾಲಿ ಮಾಡ್ತಾ ಇಲ್ಲ, ಅದಕ್ಕೆ ನೀರ್ ಹಾಕೊಂಡ್ ಕುಡಿತಾವ್ರೆ. ಮಗನೇ ನೀನ್ ಮೆಚ್ಚದಲ್ಲ, ಫಸ್ಟ್ ನೀನ್ ಬಿಚ್ಬಿಟ್ಟು ಕುಡಿ ಅಂತಾರೆ. ಅವ್ರು ಹೇಳ್ತಾರೆ ಇವನು ಮಗ ಅಲ್ಲ, ಒಳ್ಳೆ ಮಗ. ಇದು ಇದೆಲ್ಲ ಆಕ್ಟಿಂಗು ಗೈಸ್. ನೋಡಿಲ್ಲ ಆಮೇಲೆ ಮೋಸ ಮಾಡ್ತಾ ನಾನು ಸತ್ಯ ಹರಿಶ್ಚಂದ್ರ ಹೇಳ್ತಾ ಹೊಡೆದು ಚಪ್ಪಾಳೆ. ಇಂಥ ಜನ ಎಲ್ಲಿ ಸಿಗ್ತಾರೆ? ಇನ್ನು 4 ದಿವಸ ರೆಡಿಯಾಗಿ ಇಟ್ಕೊಂಡಿದ್ದಾರೆ. ನೀವ್ ಹೇಳಿದ್ ನೀವ್ ಹೊಡೀರಿ. ರೆಡಿಯಾಗಿ ಇಟ್ಕೊಂಡು ಇವನು ಯಾರು ಇಳಿಸಿದ್ರೆ ಎತ್ಕೊಂಡ್ಬಿಡ್ದು ಬಿಡ್ತಾರ.
ಸರ್ ನಿಂದೆ ಸರ್ ಬಾಟ್ಲು ಹೊಡಿ ಬ್ರೋ ನೀವು ಮಾತಾಡ್ಬಿಡಿ ಸುಮ್ಮನೆ ಇದ್ಬಿಡಿ ಅವ್ನು ಮಾತಾಡ್ಲಿದ್ರೆ ಯಾರಾದ್ರೂ ಮಾತಾಡೋದು ಇಕ್ಬಿಡ್ತಾವ್ ಕೆಳಗಡೆ ಹಂಗ್ ಕುಡಿಯಂಗಿಲ್ಲ ಹಂಗ್ ಇಡಂಗಿಲ್ಲ ಕುಡಿ ಅಂದಿದ್ದು. ನೋಡಿ ಎಲ್ಲೋ ಕುಡಿಯೋ ಅವ್ನು 2 ಪೆಗಿಗೆ ಟೈಟ್ ಆಗಿದೆ. ಗಾಂಡು ಎರಡನೇ ಪೆಗ್ಗಿನ ಎರಡು ಫಿನಿಶ್ ಆಗಿಲ್ಲ ಪಡಂಸಿ ಹೊಡಿಯೋ ಹೊಡಿತೀನಿ ಆಯ್ತು ಹೊಡಿ ಅದು ಖಾಲಿ ಮಾಡು ಅದ್ ನೀರು ಖಾಲಿ ಮಾಡಿ ನಾನು ಖಾಲಿ ಆಯ್ತು ಮಾಡ್ತೀನಿ ಹೊಡಿ 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 ಚಿಯರ್ಸ್ ಅವನು ಅದೇ ಅವಕಾಶಕ್ಕೆ ಕಾಯ್ತಾ ಇದ್ದ. ಹ್ಯಾಪಿ ನ್ಯೂ ಇಯರ್. ಅಣ್ಣ ನಿನ್ ಕೈ ಮುಗಿತೀನಿ ಕುಡಿಯೋಣ ನೀನ್ ಕುಡಿಯೋಣ ಲೋ ಮುಚ್ಚನಲ್ಲಿ ಹೇಳ್ತಾನೆ ನೀನ್ ಎತ್ಕುರು. ಅವ್ರು ನೋಡಲ್ಲಿ ಎಷ್ಟಿದೆ ಅವ್ರದ್ದು ಬಾಟಮ್ ಅಲ್ಲ ಐತೆ. ಈ ಪ್ರೇಮಿಗಳನ್ನ ನೋಡಕ್ ಆಗ್ತಾ ಇಲ್ಲ ನಂಗೆ. ಪ್ರೇಮಿ ಅಲ್ಲ ಏನಂತಾರೆ ಹುಡ್ಗನ್ ಲವ್ ಮಾಡಕ್ ಏನಂತಾರೆ ಬ್ರೋ? ಹುಡುಗ ಏನು ಅನ್ನಲ್ಲ, ಕುಚಿಕು ಅಂತಾರೆ. ನಿಂತು ಮುಚ್ಕೊಂಡು ಕುಡಿ. ಮಚ್ಚ ಚೆಲ್ಬಿಟ್ ನಾವು ಕುಡಿಯೋ ಮಚ್ಚ ಚೇರ್ಸ್ ಮಾಡಾಯ್ತು ಬಾಡಮ್ ಸಪ್. ಹಾ ನಮ್ಮ ಹುಡ್ಗ ನನಗ್ ಮೋಸ ಮಾಡಲ್ಲ. ಹಾಕ್ರೋ ಇನ್ನೊಂದು ಅಲ್ಲೋಡಲ್ಲಿ ಆ್ಯಪಲ್ ತಿಂತಾರದ್ನ ಮಚ್ಚ ನಿನ್ಗೋಸ್ಕರ ಚೆನ್ನೈಯಿಂದ ತಂದಿರೋ ಆ್ಯಪಲ್ ಮಚ್ಚ, ಇಂಪೋರ್ಟೆಡ್ ಆ್ಯಪಲ್ ಮಚ್ಚ ಅದು. ಅಲ್ಲೋಡಲ್ಲಿ ಚಾಕ್ಲೇಟ್ ತೆಗೆದು ಜೋಬ್ ಇಕ್ಕೋತಾವನೆ. ಚಾಕ್ಲೇಟ್ ಅಲ್ಲ ಅದು ನನ್ನ ಪ್ರೋಟೀನ್ ಬಾರು. ಅವನೇನು ಹೊಡಿತಾವನ ಅಲ್ಲಿಂದ. ಏಯ್ ನಿಂಬೆಹಣ್ಣಲ್ಲೆಲ್ಲ ಹೊಡಿಬೇಡ, ಅಲ್ಲಿ ನಿಂಬೆಹಣ್ಣು ಬೇಕು ಅವ್ರಿಗೆ ನಿಂಬೆಹಣ್ಣು ಬೇಕು ಹೊಡಿಬೇಡ. ಅದೇ ಇಲ್ಲಿಗೆ ಬರೋದು ಒಂದು ಇವಾಗ ರೈಸ್ ಆಯ್ತವನು ಹೆಂಗೋ ಎದ್ದಿದಾನಲ್ಲ ಅದು ನನ್ ಖುಷಿ. ಮಧ್ಯಾಹ್ನ ಮಲಗಿದ್ನಲ್ಲ ನಾನು ಮಾತಾಡ್ಕೊಂಡು ಮಾತಾಡ್ತಾನೆ ಫ್ಲಾಟ್ ಮಹೇಂದ್ರ ಸಿಂಗ್ ನೋಡಿ ಕನ್ನಡದಲ್ಲಿ ಹೇಳ್ರಪ್ಪ, ನಮಗೂ ಅರ್ಥ ಆಯ್ತದೆ. ಭಯ್ಯ ಹ್ಯಾಪಿ ನ್ಯೂ ಇಯರ್. ಈ ಸರಿ ಪಕ್ಕ ಕಳಿಸ್ಬೇಕು ಬಿಗ್ ಬಾಸ್ಗೆ. ನಾನಂತೂ ಹೆಂಗ್ ಕಟ್ಔಟ್ ಮಾಡಿಸ್ತೀನಿ ಅಂದ್ರೆ ಆಚೆ ನಂದೇ ಪ್ರಮೋಷನ್. ನನ್ನ ಬ್ಲಾಗ್ ಅಲ್ಲಿ ಫುಲ್ ಪ್ರತಿ ಒಂದು ಎಪಿಸೋಡ್ ಇಂದ ಹಿಡಿದು ಮಚ್ಚ ಬಿಗ್ ಬಾಸ್ ಹಿಸ್ಟ್ರಿಲೇ ಯಾರು ಆತರ ಪ್ರಮೋಷನ್ ಮಾಡಿರ್ಬಾರ್ದು. PR ಹೆಂಗ್ ಇರ್ತದೆ ಅಂದ್ರೆ ಅವ್ನ್ ಬಿಗ್ ಬಾಸ್ಗೆ ಹೋಗ್ಬಿಟ್ರೆ ಎಲ್ಲಾ ಕಡೆ ಮಾಡಿಮೋದು ಅವ್ನ್ ಬೇಕಾದ್ರೆ ಡಮ್ಮಿ ಆಗ್ಬಿಡ್ಲಿ ಅಲ್ಲಿ ಪರವಾಗಿಲ್ಲ, ಆದ್ರೂ ಪಬ್ಲಿಸಿಟಿ ಮಾಡ್ತಾರಲ್ಲ. ಗಿಲ್ಲಿಗೂ ಒಂದ್ ಕೈ ಮೇಲ್ ಮಾಡೋಣ. ಕೆಲಸ ಮಾಡೋದ್ರಲ್ಲಿ ಸೋಂಬೇರಿ ಆದ್ರೂ ಅವ್ನು ಹೆಂಗೆ ಇದ್ ಮಾಡ್ತಾರ. ಇವನ್ನೆಲ್ಲ ಮಾಡ್ತಾನೆ. ಆಮೇಲೆ ಚಿಕನ್ ಕೊಟ್ರೆ ಚಿಕನ್ ತೊಳ್ಕೊಡ್ತಾನೆ. ಅಷ್ಟೇ ಸಾಕ್ ಬಿಡು. ಇನ್ನೇನ್ ಮಾಡ್ತಾನೆ? ಇನ್ನ ಮಸ್ತಾಗಿ ನಗಿಸ್ತಾನೆ. ಭಯ ಏನಂದ್ರೆ ಅವ್ನು ಜಾಸ್ತಿ ಮಾತಾಡ್ಬಿಡ್ತಾನೆ ಅಂತ ಭಯ. ನಾವು ಸೋಮವಾರದಿಂದ ಶುಕ್ರವಾರದ ಗಂಟೆ ನೋಡ್ತೀವಿ, ಶನಿವಾರ ಭಾನುವಾರ ನೋಡಲ್ಲ. ಸುದೀಪ್ ಆಯ್ತು ಅಣ್ಣ, ಸಾರಿ ಅಣ್ಣ ತಪ್ಪಾಯ್ತಣ್ಣ ಸಾರಿ ಅಣ್ಣ. ಡ್ಯಾಡಿ ಮದವರಲ್ಲ ನೀವು ರೈಸ್ ತೊಳೆಯೋದ್ ಬಿಟ್ಟು ಚಿಕನ್ ತೊಳೆಯೋದ್ ಬಿಟ್ಟು ಮನೇಲಿ ಏನ್ ಮಾಡ್ತಾ ಇದ್ದೀರಾ? ಹೇಳ್ಬೇಕು ಅಂತ ಅವ್ನು ಹೇಳ್ತಾನೆ. ನನ್ಗೆಲ್ಲೂ ಕಾಣಿಸಿಲ್ವಲ್ಲ ಸಾರ್. ನನ್ ಮಗಿದ್ರೆ ನಾವೆಲ್ಲ ಸೆಟ್ಲು. ನಾನೇ ಅವ್ನ ಮ್ಯಾನೇಜರ್ ಮಾಡಿ ಮೊದಲು ಮ್ಯಾನೇಜರ್ ಸ್ಪೀಕಿಂಗ್. 1,000 ಬೇಕಲ್ಲ, ಏನು ಹಾಕ್ಬೇಕು ಕೊಡ್ತೀನಿ. ಯಾರಯ್ಯ ನೀನು? ನಿಂದು ಸುವಾಗ್ದು ಆ ಬ್ಯಾಟ್ಲೆಲ್ಲ ನಾನೇ ಹೊಡ್ತಿರೋದು. ಇವೆಲ್ಲ ಬ್ಯಾಟ್ಲೆಲ್ಲ ಅವನೇ ಹೊಡೆದವ್ರೆ. ನಮ್ಮ ಕಾರ ಮೇಸ್ತಾರೆ. ಕಾರ ಹೊಡಿಸ್ತಾನ. ಎಣ್ಣೆ ಹೊಡೆದಿರು ನಿಂಗೆ ಫೋನ್ ಮಾಡೋದು. ಇನ್ನ ಸಾಗರ್ ಬರ್ಬೇಕು, ಸಾಗರ್ ಜೊತೆ ನ್ಯೂ ಇಯರ್ ಮಾಡ್ಬೇಕು ನಾವೆಲ್ಲ. ಗೈಸ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ತಾ ಇದೀವಿ. ಮ್ಯಾಡಿ ಅಣ್ಣ ಫುಲ್ ಫ್ಲಾಟು, ಅಣ್ಣ ಆಲ್ರೆಡಿ ಹೋಗಿ ಮಲಗಿದ್ದಾನೆ. ಬನ್ನಿ ತೋರಿಸ್ತೀನಿ. ಇಷ್ಟೊತ್ತಂಗ ವಾಶ್ರೂಮಲ್ಲಿ ಮಲಗಿದ್ದ, ಇವಾಗ ಕರ್ಕೊಂಡ್ಬಂದು ಸೋಫಾ ಮೇಲೆ ಮಲಗಿಸಿದೀವಿ ಅಣ್ಣನ. ಏನಾಯ್ತಾಯ್ತು? ಮತ್ತೆ ಏನ್ ಮಾಡ್ತಾ ಇದ್ಯಾ? ಸಾಕು ಮಾಮಿ ಸೆನ್ಸೇಷನ್ ಸಾಕು. 10 ರೂಪಾಯಿ ಸ್ಟಿಂಗು, ಮ್ಯಾಡಿ ಅಣ್ಣ ಡಿಂಗು. ಗೈಸ್ ನಿಮ್ಗಳಿಗೆಲ್ಲ ಒಂದು ಒಳ್ಳೆ ರೊಮ್ಯಾನ್ಸ್ ತೋರಿಸ್ತೀನಿ ಬನ್ನಿ.
Please tell me your experience. How are you feeling right now? How do you feel? How's the Josh? How's 2026 New Year? ನಾನು ಲೈಫಲ್ಲಿ ಶಿಶ ನೀನು ಫಸ್ಟ್ ಟೈಮ್ ಇಷ್ಟು ಡಿಂಗ್ ಆಗಿರೋದು ನಾನು ನೋಡ್ತಾ ಇರೋದು ನಾನು. ಗಂಗಾ ನಾಗವಲಿ ಯಾಕೆ ಪರಿವರ್ತನೆ ಆಗ್ತಾರ ನೋಡು. ನೀನ್ ಹೇಳ್ಬೇಕು, ನಾವು ಕೌಂಟ್ರಲ್ಲಿ ಇದೀವ. ಮನೆಯಲ್ಲಿ ಎಂಟ್ರಿ ಮಕ್ಳಿಲ್ವಾ ನಿಮ್ಗೆ? ಹೋಗ್ರೆ ಮನೆಗೆ. ಓಕೆ ಗೈಸ್, ನಿತಿನ್ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಎಲ್ಲ ಕೆಲಸ ಮುಗಿಸ್ದೆ. ಇವತ್ತು ಸಿಕ್ಕಾಪಟ್ಟೆ ಕೆಲಸ ಇತ್ತು ಮನೇಲಿ. ಆಚೆ ವಿಸ್ಕಿ ಕೇಜ್ ಕ್ಲೀನ್ ಮಾಡಬೇಕಾಯಿತು, ವಾಶ್ರೂಮ್ ಕ್ಲೀನ್ ಮಾಡಬೇಕಾಯಿತು, ಮನೆ ಕ್ಲೀನ್ ಮಾಡಬೇಕಾಯಿತು. ಫುಲ್ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಎತ್ತಿಟ್ಟು ಇವಾಗ ನಾನು ಫ್ರೆಶ್ ಅಪ್ ಆಗಿ ಬಂದು ಪೂಜೆ ಮಾಡಾಯಿತು. ಸೊ ನೋಡಿ, ಹೊಸ ವರ್ಷಕ್ಕೆ ಎಲ್ರಿಗೂ ಒಳ್ಳೇದು ಮಾಡಪ್ಪ ದೇವರು. ಓಕೆ, ಇವಾಗ ಪೂಜೆ ಮಾಡಾಯಿತು. ಇವಾಗ ಒಂದೇ ಕೆಲಸ ಬಾಕಿ ಇರೋದು, ಅದು ದೇವಸ್ಥಾನಕ್ಕೆ ಹೋಗೋದು. ಆಮೇಲೆ ಬಂದು ಕುತ್ಕೊಂಡು ಬ್ಲಾಗ್ ಎಡಿಟ್ ಮಾಡಬೇಕು. ಅದಾದಮೇಲೆ ಸಣ್ಣ ಪುಟ್ಟ ಏನೇನು ಕೆಲಸ ಇದೆ ಎಲ್ಲ ಮುಗಿಸೋಣ. ಸೊ ಬನ್ನಿ. ದೇವಸ್ಥಾನ ಫುಲ್ಲು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಗೈಸ್. ಬನ್ನಿ ಹೋಗೋಣ. ಸಿಕ್ಕಾಪಟ್ಟೆ ರಶ್ ಇದೆ ಗೈಸ್. ವಿಘ್ನೇಶ್ವರ ಅಂತ ಲೈವ್ ಬನ್ನಿ, ಎಲ್ರಿಗೂ ಒಳ್ಳೇದು ಮಾಡಪ್ಪ. ಬನ್ನಿ ಹೋಗೋಣ ಗೈಸ್. ದೇವಸ್ಥಾನ ಮುಗಿಸ್ಕೊಂಡು ಬಾಯ್ಸೆಲ್ಲ ಇವಾಗ ಚಾಟ್ಸ್ ತಿನ್ನಕ್ಕೆ ಬಂದಿದ್ದೀವಿ. ಇಲ್ಲೇನೋ ಡಿಫ್ರೆಂಟಾಗಿ ಮಾಡಿಸ್ತಾ ಇದ್ದೀನಿ. ಪೈನಾಪಲ್ಲು, ಸ್ಪ್ರೌಟ್ಸು ಎಲ್ಲ ಹಾಕ್ಬಿಟ್ಟು. ಬನ್ನಿ ನೋಡೋಣ ಏನು ಮಾಡಿಕೊಡ್ತಾರೆ ಗೈಸ್. ಪೈನಾಪಲ್ಲು, ಹಾಂ, ನೆಕ್ಸ್ಟು ಇದು ಮೊಳಕೆ ಕಾಳು, ಇದು ಕಾರ್ನು, ಫುಲ್ಲೆಲ್ಲ ಎಲ್ದೀನಿ. ಇದು ಈರುಳ್ಳಿ ಕ್ಯಾರೆಟ್. ಈರುಳ್ಳಿ ಬೇಕಾದ್ರೆ ಜಾಸ್ತಿ ಹಾಕಿ ಪರವಾಗಿಲ್ಲ. ಹಾಂ, ಖಾರ ಮೀಡಿಯಮ್ ಇರಲಿ, ಜಾಸ್ತಿ ಬೇಡ. ಸ್ವೀಟ್ ಬೇಡವೇ ಬೇಡ. ಒಂದು ಏನಂತ ಹೇಳಿದ್ರೆ ಗಾಯ್ಸ್, ಹೆಲ್ದಿ ಇರೋದು ಯಾವುದೂ ಟೇಸ್ಟಿ ಆಗಿರಲ್ವಂತೆ. ಅದಕ್ಕಿದೆ ಸಾಕ್ಷಿ. ಟೇಸ್ಟಿಯಾಗಿದೆ ಇಲ್ಲ ಅಂತಲ್ಲ, ಬಟ್ ಆ ಮೊಳಕೆ ಕಟ್ಟು ಕಾಳು ಒಂದು ಸ್ವಲ್ಪ ಹೊಡಿಯೋದು ಅಷ್ಟೇ. ಓಕೆ ಗೈಸ್, ದೇವಸ್ಥಾನ ಮುಗಿಸ್ಕೊಂಡು ತಿನ್ಕೊಂಡು ಇವಾಗ ನಾವು ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಡಿಕಾಥ್ಲಾನ್ಗೆ. ಸೊ ನೋಡಿ, ಏನಕ್ಕೆ ಅಂತ ಹೇಳಿದ್ರೆ ಶಾಪಿಂಗ್ಗೆ ಗೈಸ್. ಏನು ಶಾಪಿಂಗು ಅಂತ ಹೇಳ್ತೀನಿ ಬನ್ನಿ. ನಾನು ನಮ್ಮ ಬಾಯ್ಸ್ ಎಲ್ಲ ಸೇರಿ ಕಾಶ್ಮೀರ್ಗೆ ಹೋಗ್ತಾ ಇದ್ವಿ. ಏನಕ್ಕೆ ಅಂತ ಹೇಳಿದ್ರೆ ಈ ಸರಿ ನಾನು ಹೋದ ಸರಿನೇ ಹೇಳಿದ್ದೆ ನಮ್ಮ ಹುಡುಗರಿಗೆಲ್ಲ ಸ್ನೋ ಬೋರ್ಡಿಂಗ್ ಮಾಡಿಸ್ತೀನಿ ಅಂತ. ಈ ಸರಿ ಎಲ್ಲರೂ ಎತ್ತಾಕೊಂಡು ಹೋಗ್ತಾ ಇದ್ದೀನಿ. ಕೆಲವರು ಸ್ವಲ್ಪ ಕಡೆ ಹೋಗ್ತವ್ರೆ, ನೋಡಿ ಮಿಕ್ದವರೆಲ್ಲ ಬರ್ತಾವ್ರೆ. ಯಾರ್ಯಾರು ಬರ್ತಾವ್ರೆ ಅಂತ ಆದಷ್ಟು ಬೇಗ ಹೇಳ್ತೀನಿ. ಸೊ ಅದಕ್ಕೆ ಪ್ರಾಕ್ಟೀಸ್ ಮಾಡ್ಸೋಕ್ಕೆ ಇವಾಗಲಿಂದನೇ ಇನ್ನೂ 1 ತಿಂಗಳಿದೆ. ಕರೆಕ್ಟಾಗಿ 25 ದಿನ ಇದೆ. 25 ದಿವಸ ಪ್ರಾಕ್ಟೀಸ್ ಮಾಡ್ಸೋಕ್ಕೆ ಅಂತ ವೇವ್ ಬೋರ್ಡ್ನ ತೊಗೊಳಕ್ಕೆ ಅಂತ ಇವಾಗ ಡಿಕಾಥ್ಲಾನ್ ಬಂದಿರೋದು. ಸೊ ಬನ್ನಿ, ವೇವ್ ಬೋರ್ಡ್ ತೊಗೊಂಡು ಹೋಗೋಣ. ಸೇಮ್ ವಿರಾಟ್ ಕೊಹ್ಲಿ ಥರನೇ ಕಾಣಿಸ್ತಾ ಇದೆ ಕಣ. ಹಾಂ, ಧೋನಿ ಫ್ಯಾನ್ ಅಂದ್ಬಿಟ್ಟು ಆಮೇಲೆ ಬನ್ನಿ ಗೈಸ್. ಹಾಂ, ಎಲ್ಲಾಯ್ತಪ್ಪ ವೇವ್ ಬೋರ್ಡ್ ಇಲ್ಲಿ. ಫಸ್ಟ್ ಟೈಮ್ ಏನೋ ಟ್ರೈ ಮಾಡ್ತಾಯಿದ್ದೀನಿ ಗೈಸ್. ವೇವ್ ಬೋರ್ಡ್ ಹಾಂ, ಇದೆ ವೇವ್ ಬೋರ್ಡು. ಹಾಂ, ಮೇಲೆ ಹತ್ಬೇಕು. ಹಾಂ, ಎಷ್ಟು ದಿವಸ ಬೇಕಾಗುತ್ತೆ ಇದು? ಇಂಟ್ರೆಸ್ಟ್ ಇದೆ ಒಂದು 2 to 3 days ಅಷ್ಟೇ. ಆಮೇಲೆ ಇದು ಆದ್ಮೇಲೆ ಐತೆ ಚಾಲೆಂಜ್. ಹಾಂ, ವೇವ್ ಮಾಡ್ಬೇಕು ಬಾಡಿ. ಹಾಂ, ಬೀಳಲ್ವಾ ಸರ್? ಮುಂದಕ್ಕೆ ಯಾವ ಥರ ಬೇಸಿಸ್ ಮೇಲೆ ಹೋಗುತ್ತದು? ಇವಾಗ ನಾನು ಈ ವೇವ್ ಬೋರ್ಡ್ನ ಸೆಲೆಕ್ಟ್ ಮಾಡಿದ್ದೀನಿ. ಎತ್ಕೊಂಬಚ್ಚ ಇದು. ಹಾಂ, ಅದೇ ದೊಡ್ಡದಿರೋದು. ಈ ಚಿಕ್ಕದು 3499, ಇದು 4499. ಅಂಡರ್ 50 ಕಿಲೋ, ಇದು ಅಬವ್ 50 ಕಿಲೋ. ಹಾಂ, ಅದ್ರ ಜೊತೆ ಒಂದು ಬ್ಲ್ಯಾಡರ್ ನೋಡಿ, ಇದು ನೀರು ಕುಡಿಯೋದು. ಇದು ಬನ್ನಿ ತೊಗೊಂಡೋಗೋಣ. ಲೇಟ್ ಆಗಿಬಿಟ್ಟಿದೆ. ಇನ್ನೊಂದು ಸರಿ ಪ್ರಾಕ್ಟೀಸ್ ಮಾಡ್ತೀವಿ ಮುಂಚೆ, ಅದನ್ನ ಮನೇಲಿ ಮಾಡೋಣ ಅಲ್ವಾ? ಹಾಂ, ಓಕೆ ಗೈಸ್, ಅಂತೂ ಇಂತೂ ವೇವ್ ಬೋರ್ಡ್ ತೊಗೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಸೊ ಇದನ್ನು ನಮ್ಮ ಬಾಯ್ಸ್ಗೆಲ್ಲ ಸೇರಿಸಿ ಪ್ರಾಕ್ಟೀಸ್ ಮಾಡ್ಸೋಣ. ನನಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತೈತೆ. ಇಲ್ಲೊಂದು ಸರಿ ಟ್ರೈ ಮಾಡಿದೆ, ಮೇಲೆ ಹತ್ಬೋದು. ಒಂದು 2-3 ದಿನ ಅಂತೂ ಟೈಮ್ ಬೇಕು. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ 100% ಬರುತ್ತೆ. ಅದ್ರ ಜೊತೆ ಯಾವುದೋ ಒಂದು ಬ್ಲ್ಯಾಡರ್ ಅಂತೆ, ನೀರು ಕುಡಿಯೋಕ್ಕಿದು. ಸೊ ಇದು ಬೇಕಿತ್ತು ನನ್ನ ಬ್ಯಾಗ್ಗೆ. ಸೊ ಬನ್ನಿ ಹೋಗೋಣ. ಓಕೆ ಗೈಸ್, ಡೆಕಾಥ್ಲಾನಿಂದ ಮನೆಗೆ ಬಂದು ಇವಾಗ ನಾನೆಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಜಿಮ್. ನ್ಯೂ ಇಯರ್ ರೆಸಲ್ಯೂಷನ್ಸ್ ಮಾಡೋಕ್ಕೆ ಜಿಮ್ಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಬ್ಯಾಗೆಲ್ಲ ಚೇಂಜ್ ಮಾಡಿಕೊಂಡು ನೋಡಿ, ಹೊಸ ಜಿಮ್ ಬ್ಯಾಗು ಆ್ಯಂಡ್ ಹೊಸ ಪ್ಯಾಂಟು ಎಲ್ಲ ಹಾಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್, ಇವತ್ತು Jan 1 ಎಲ್ಲ ಜಿಮ್ಮಲ್ಲೂ ನ್ಯೂ ಇಯರ್ ರೆಸಲ್ಯೂಷನ್ಸ್ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಜನ ಬಂದುಬಿಟ್ಟಿರ್ತಾರೆ. ಆ್ಯಂಡ್ ನಮ್ಮ ಜಿಮ್ಮಲ್ಲಿ ಆಫರ್ ಬೇರೆ ಕೊಟ್ಬಿಟ್ಟವ್ರೆ. 26,000 ಏನೋ ಮೆಂಬರ್ಶಿಪ್ಪು. ಇವಾಗ 19,999 ಬೇರೆ ಏನೋ ನಡೀತಾ ಇದೆ. ಅದಕ್ಕೆ ಎಷ್ಟೊಂದು ಜನ ನಾನು ನಿಮ್ಮ ಜಿಮ್ಮಿಗೆ ಬರ್ತೀನಿ ಅಂತ ಫೋನೆಲ್ಲ ಮಾಡಿದರು. ಎಲ್ಲ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಇದ್ದೀನಿ. ನೋಡೋಣ ಬನ್ನಿ ಇವತ್ತು ಎಷ್ಟು ಜನ ಇರ್ತಾರೆ. ನಾನು ಬಂದಿರೋದೇ ಲೇಟ್, 9 ಗಂಟೆ ಆಲ್ರೆಡಿ. 10 ಗಂಟೆಗೆ ಜಿಮ್ ಕ್ಲೋಸು. ಹಾಂ, ಹ್ಯಾಪಿ ನ್ಯೂ ಇಯರ್. 19,999 ಆಫರು. ಹಾಂ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಇನ್ನೂ 1,000 ಕಮ್ಮಿ ಕೊಡ್ಬೇಕು, ನೀವು ಹೇಳಿದ್ದೀನಿ. ಓಕೆ
ಹ್ಯಾಪಿ ನ್ಯೂ ಇಯರ್ ಬ್ರೋ. ಗೊತ್ತಾಯ್ತಂಗೆ ಮೊದಲನೇ ದರ್ಶನ ನೋಡಿ. ಹೆಂಗೆ ನ್ಯೂ ಇಯರ್ ಜೋರ ಗೈಸ್. ತುಂಬ ದಿನಗಳ ಹಿಂದೆ ಒಂದು ಸಿಪ್ಪರ್ ತೊಗೊಂಡಿದ್ದೆ, ಅದು ಹಂಗೆ ಇಟ್ಬಿಟ್ಟಿದ್ದೆ, ಯೂಸೇ ಮಾಡ್ತಿಲ್ಲ. ಯಾವ ಸಿಪ್ಪರು ಅಂತ ಹೇಳಿದ್ರೆ ನೋಡಿ, RCBದು ಜಿಮ್ಗೆ ಏಜ್ ಮಾಡಿಸಿದ ಸಿಪ್ಪರು. ಕ್ಯಾಪ್ ಇಲ್ಲ, ಏನಿಲ್ಲ, ನೀರು ಲೀಕ್ ಆಗಲ್ಲ ನೋಡಿ, ಹಿಂಗೆ ಅಮ್ಕಿದ್ರೆ ಬರುತ್ತೆ ಆ ಥರ ಸಿಪ್ಪರ್ ಇದು. ಬನ್ನಿ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ಗೈಸ್, ನನ್ನ ಬ್ಲಾಗ್ಸಲ್ಲಿ ಪ್ರಾಡಕ್ಟ್ಸ್ ಟ್ಯಾಬಲ್ಲಿ ನಾನು ಎಲ್ಲ ಏನೇನು ಯೂಸ್ ಮಾಡ್ತೀನಿ ಆ ಎಲ್ಲ ಪ್ರಾಡಕ್ಟ್ಸ್ಗಳನ್ನೂ ಹಾಕಿರ್ತೀನಿ. ಸೊ ನಿಮ್ಗೆ ಬೇಕು ಅಂದರೆ ನೋಡಿ ಪರ್ಚೇಸ್ ಮಾಡಿ. ಎಷ್ಟೊಂದು ಜನ ನೋಡಲ್ಲ ನಾನು ಯಾವ್ದಾದ್ರು ಯೂಸ್ ಮಾಡ್ತೀನಿ, ಅದೆಲ್ಲ ಯಾರಾದರೂ ರೆಕಮೆಂಡ್ ಮಾಡೋದನ್ನ ನಾನು ಅಲ್ಲಿ ಟ್ಯಾಗ್ ಮಾಡಿರ್ತೀನಿ. ಇದನ್ನು ಲಾಸ್ಟ್ ಟೈಮ್ ಹಾಕಿದ್ದೆ, ಈ ಸರಿ ಏನಾದರೂ ಸಿಕ್ಕಿದ್ರೆ ಇದನ್ನು ಕೂಡ ಹಾಕ್ತೀನಿ. ಓಕೆನಾ, ಬನ್ನಿ. ಓಕೆ ಗೈಸ್, ಜಿಮ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಇವಾಗ ಪ್ರೋಟೀನ್ ಕುಡಿತಾ ಇದ್ದೀನಿ. ಸೊ ಇವಾಗ ಏನಂತ ಹೇಳಿದ್ರೆ ಊಟ ಮಾಡ್ಬಿಟ್ಟು ಮಲ್ಕೊಳ್ಳೋದಷ್ಟೇ ಬಾಕಿ. ಆ್ಯಂಡ್ ನಮ್ಮ ಒಂದು ವೇವ್ ಬೋರ್ಡ್ ನೋಡಿ ಗೈಸ್ ರೆಡಿ ಇದೆ, ಅನ್ಬಾಕ್ಸ್ ಮಾಡೋದಷ್ಟೇ ಬಾಕಿ. ಹೆಂಗಿದೆ ವೇವ್ ಬೋರ್ಡು? ಬನ್ನಿ ಪ್ರೋಟೀನ್ ಕುಡಿದ್ಬಿಟ್ಟಿದ್ದೀನಿ, ಅನ್ಬಾಕ್ಸ್ ಮಾಡೋಣ ಗೈಸ್. ನಮ್ಮ ಹೊಸ ವೇವ್ ಬೋರ್ಡ್ನ ಅನ್ಬಾಕ್ಸ್ ಮಾಡೋ ಸಮಯ ನೋಡಿ ಇಲ್ಲೇ ಇದೆ, ಯಾವ ಥರ ಓಡಿಸ್ಬೇಕು ಅಂತೇಳಿ ಅದನ್ನು ನೋಡ್ಕೊಂಡು ಇವಾಗ ಟ್ರೈ ಮಾಡೋಣ ಬನ್ನಿ. ಓಕೆ ಗೈಸ್, ಈ ಒಂದು ವೇವ್ ಬೋರ್ಡ್ನ ಅನ್ಬಾಕ್ಸಿಂಗ್ ಮಾಡಿದ್ದು ಆಯಿತು, ನೋಡಿದ್ದು ಆಯಿತು. ಇನ್ನು ಕೇವಲ ಇದಕ್ಕೆ ಟೈಮ್ ಕೊಟ್ಟು ಕಲಿಯೋದೊಂದೇ ಬಾಕಿ. ಆ್ಯಂಡ್ ಈ ಒಂದು ವ್ಲಾಗ್ನ ಮುಗಿಸೋ ಸಮಯ ಕೂಡ ಬಂದಿದೆ. ಆ್ಯಂಡ್ ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಬೇಡಿ, ಇದು ಕೇವಲ ಮನೋರಂಜನೆಗೋಸ್ಕರ ಅಷ್ಟೇ ಮಾಡಿರೋದು ಈ ಒಂದು ವ್ಲಾಗ್ನ. ಯಾರಿಗೂ ಏನು ಇನ್ಫ್ಲೂಯೆನ್ಸ್ ಮಾಡಬೇಕು ಅಂತ ಆಗಲಿ ಅಲ್ಲ. ಆ್ಯಂಡ್ ನಿಮ್ಮ ಒಂದು ಬುದ್ಧಿ ನಿಮ್ಮ ಕೈಲಿರಲಿ ಅಂತ ಹೇಳ್ತಾ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ ಗೈಸ್, ಇದೇ 10ನೇ ತಾರೀಕು 11ನೇ ತಾರೀಕು ನಾವು ಸಬ್ಸ್ಕ್ರೈಬರ್ಸ್ ಟ್ರಿಪ್ ಹೋಗ್ತಾ ಇದ್ದೀವಿ. ಇನ್ನು ಕೇವಲ ಸ್ವಲ್ಪ ಸ್ಲಾಟ್ಸ್ ಅಷ್ಟೇ ಬಾಕಿ ಇರೋದು, ಮಿಕ್ಕಿದೆಲ್ಲ ಸ್ಲಾಟ್ ಬುಕ್ ಆಗಿದೆ. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಬೇಗ DM ಮಾಡಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ ಗೈಸ್, ನಮ್ಮ ಜೊತೆ ಸ್ನೋ ಬೋರ್ಡಿಂಗ್ ಬರೋಕ್ಕೆ 2 ಸ್ಲಾಟ್ಸ್ ಖಾಲಿ ಇದೆ ಕಾಶ್ಮೀರಿಗೆ ಬರೋಕ್ಕೆ. ಯಾರಾದರೂ ಅಡ್ವೆಂಚರ್ ಪರ್ಸನ್ ಇದ್ದು, ಇಂಟ್ರೆಸ್ಟೆಡ್ ಇದ್ದು, ಬಜೆಟ್ ಬಗ್ಗೆ ಯೋಚನೆ ಮಾಡಿದೆ, ಅಡ್ವೆಂಚರ್ ಮಾಡಬೇಕು, ನೆಕ್ಸ್ಟ್ ಲೆವೆಲ್ ಫನ್ ಇರಬೇಕು, ಮಜಾ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ನಮ್ಮ ಜೊತೆ ಬರ್ಬೋದು. ಇಬ್ಬರನ್ನ ಮಾತ್ರ ಎತ್ತಾಕೊಂಡು ಹೋಗ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಆ್ಯಂಡ್ ಇದೇ ಥರ ಸೂಪರ್ ಎಕ್ಸೈಟೆಡ್ ವ್ಲಾಗ್ಸ್ ಬೇಕು ಅಂದರೆ ಸಪೋರ್ಟ್ ಮಾಡಿ. ಕೇವಲ ಇನ್ನು 2,500 ಜನ ಸಬ್ಸ್ಕ್ರೈಬರ್ಸ್ ಅಷ್ಟೇ ಬಾಕಿ ಇರೋದು ಗೈಸ್ 100Kಗೆ. ನಿಮ್ಮ ಒಂದು ಸಪೋರ್ಟ್ ಇದ್ದರೆ ಆದಷ್ಟು ಬೇಗ 100K ಆದರೆ ನಮಗೂ ಫುಲ್ಲು ಖುಷಿ. ಆ್ಯಂಡ್ ಇನ್ನೂ ಸೂಪರ್ ಡೂಪರ್ ಆಗಿ ಮಾಡಬೇಕು ಅಂತ ಒಂದು ಜೋಶ್ ಬರುತ್ತೆ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮತ್ತೊಮ್ಮೆ ಅಂತ ಹೇಳ್ತಾ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮಿಸ್ ಮಾಡಿಬಿಡಿ. ಇನ್ನು 2,500 ಅಷ್ಟೇ ಬಾಕಿ ಇರೋದು. ನಿಮ್ಮ ಫ್ರೆಂಡ್ಸ್ಗೆಲ್ಲ ಕಳಿಸಿ. ಬಾಯ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.